ಹಾಯ್ ಕೇತನ. ಹಾಯ್ ಮ್ಯಾಮ್. ಏನ್ ಸರ್ವಿಸ್ ಮಾಡ್ತಿದ್ದೀರಾ ಇವತ್ತು? ನಾನು ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಅಲ್ಟ್ರಾಸೋನಿಕ್ ಮಿಷಿನರಿ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಮ್. ಸೊ ಫಸ್ಟ್ ಸ್ಟೆಪ್ ಏನಿದೆ ಅದರಲ್ಲಿ? ಕ್ಲೆನ್ಸ್ ಮಾಡ್ತೀನಿ. ಸೊ ಕ್ಲೆನ್ಸಿಂದ ಏನು ಯೂಸ್ ಇದೆ ಅಂತ ಹೇಳ್ಬೋದಾ? ಕ್ಲೆನ್ಸಿಂದ ಮೇಕಪ್ ಇದೆ, ಮೇಕಪ್ ರಿಮೂವ್ ಮಾಡುತ್ತೆ. ಸ್ಕಿನ್ ಪ್ರೆಪ್ ಮಾಡ್ತೀವಿ. ಅದರಿಂದ ನಮ್ಮ ಪ್ರಾಡಕ್ಟ್ ಏನಾದ್ರು ಯೂಸ್ ಮಾಡಿದ್ರೆ ಅದ್ರ ರಿಸಲ್ಟ್ ನಾವು ಜಾಸ್ತಿ ನೋಡಿ. ಟೋನರ್ ಮಾಡಿದ್ದೀನಿ ಮ್ಯಾಮ್. ಇದು ಥರ್ಡ್ ಸ್ಟೆಪ್. ಸ್ಕ್ರಬ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಎಕ್ಸ್ಫೋಲಿಯೇಟ್ ಆಗುತ್ತೆ. ಎಕ್ಸ್ಫೋಲಿಯೇಟ್ ಅಂದರೆ ನಮ್ಮದು ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಬ್ರೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ. ಇದರಿಂದ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಸಾಫ್ಟ್ ಆಗುತ್ತೆ. ಆಯಿಲಿ ಸ್ಕಿನ್ಗೆ 5 ಮಿನಿಟ್ಸ್ ಕೊಡ್ಬೋದು, ಡ್ರೈ ಸ್ಕಿನ್ಗೆ 2 ಮಿನಿಟ್ಸ್ ಕೊಡ್ಬೋದು. ಸ್ಟೆಪ್ ಮಾಡ್ತಾ ಇದ್ದೀನಿ. ಇದು ಟೋನರಿಂದ ನಮಗೆ ಪೋರ್ಸ್ ಮಿನಿಮೈಸ್ ಆಗುತ್ತೆ. ಆದಮೇಲೆ pH ವ್ಯಾಲ್ಯೂ ಬ್ಯಾಲೆನ್ಸ್ ಆಗುತ್ತೆ. ನಾನೀಗ ಅಲ್ಟ್ರಾಸೋನಿಕ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀನಿ ವಿತ್ ಸಿರಮ್. ಆ್ಯಂಡ್ ಇದು ಮಿಷಿನರಿ ಯೂಸ್ ಮಾಡೋದ್ರಿಂದ ನಮಗೆ ಪ್ರಾಡಕ್ಟ್ ಪೆನಿಟ್ರೇಟ್ ಆಗುತ್ತೆ. ಆ್ಯಂಡ್ ಫೈನ್ ಲೈನ್ಸ್ ರಿಂಕಲ್ಸ್ ಕಡಿಮೆ ಆಗುತ್ತೆ. ಮಸಾಜ್ ಮಾಡ್ತಾ ಇದ್ದೀನಿ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ರಿಲ್ಯಾಕ್ಸೇಷನ್ ಕೊಡುತ್ತೆ, ಮಾಯಿಶ್ಚರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಈಗ ಕ್ರೀಮ್ ಬೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಪ್ಯಾಕ್ ಹಾಕೋದ್ರಿಂದ ಬ್ರೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ, ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ಮಸಾಜ್ ಮಾಡಿ ಮಸಾಜ್ ಕ್ರೀಮ್ ಮೇಲೇ ನಾವು ಪ್ಯಾಕ್ ಹಾಕೋದ್ರಿಂದ ನಮಗೆ ಮಾಯಿಶ್ಚರ್ ಲಾಕ್ ಆಗುತ್ತೆ. ನನ್ನ ಹೆಸರು ಕೀರ್ತನ. ನಾನು ಬನಶಂಕರಿ ನ್ಯಾಚುರಲ್ ಬ್ಯೂಟಿ ಅಕಾಡೆಮಿ ಸ್ಟೂಡೆಂಟ್.